ತಮ್ಮ ಪ್ರಾಮಾಣಿಕ ಹಾಗೂ ದಕ್ಷ ಕಾರ್ಯವೈಖರಿಯ ಮೂಲಕ ಸಾರ್ವಜನಿಕ ವಲಯದಲ್ಲಿ ಭಾರಿ ಜನಪ್ರಿಯತೆ ಗಳಿಸಿರುವ ಖಡಕ್ ಪೊಲೀಸ್ ಅಧಿಕಾರಿ ಶ್ರೀಯುತ ಎಲ್.ವೈ. ರಾಜೇಶ್ ಸರ್ ಅವರು ಇತ್ತೀಚೆಗೆ ಲೋಕಾಯುಕ್ತ ವಿಭಾಗದ ಡಿವೈಎಸ್ಪಿಯಿಂದ ಬೆಂಗಳೂರಿನ ಪ್ರತಿಷ್ಠಿತ ಸಿಸಿಬಿ ವಿಭಾಗಕ್ಕೆ ಸಹಾಯಕ ಪೊಲೀಸ್ ಆಯುಕ್ತರಾಗಿ ಎಸಿಪಿ ವರ್ಗಾವಣೆಗೊಂಡಿದ್ದಾರೆ. ಈ ಮಹತ್ವದ ಯಶಸ್ಸಿನ ಹಿನ್ನೆಲೆಯಲ್ಲಿ ಅಖಿಲ ಕರ್ನಾಟಕ ಜಯಸೂರ್ಯ ಆಜಾದ್ ಅಭಿಮಾನಿಗಳ ಸಂಘದ ವತಿಯಿಂದ ರಾಜೇಶ್ ಸರ್ ಅವರಿಗೆ ಅಭಿನಂದನೆ ಸಲ್ಲಿಸಲು ಅತ್ಯಂತ ವಿಶಿಷ್ಟ ಹಾಗೂ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕೇವಲ ಶಾಲು ಹಾರಕ್ಕೆ ಸೀಮಿತವಾಗದೆ ಸಮಾಜಮುಖಿ ಕಾರ್ಯಗಳ ಮೂಲಕ ನೆಚ್ಚಿನ ಅಧಿಕಾರಿಯನ್ನು ಸನ್ಮಾನಿಸಿದ್ದು ಇಡೀ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಿತು. ಈ ಭವ್ಯ ಕಾರ್ಯಕ್ರಮದ ಅಂಗವಾಗಿ ಸಂಘಟನೆಯ ವತಿಯಿಂದ ಸಮಾಜಕ್ಕೆ ಸಾರಗ್ರಾಹಿ ಸಂದೇಶ ನೀಡುವ ನಿಟ್ಟಿನಲ್ಲಿ ಪರಿಸರ ಸಂರಕ್ಷಣೆಗಾಗಿ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ತದನಂತರ ವಿಶ್ವ ಮಾನವ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರು, ಕಾಯಕ ಯೋಗಿ ಪರಮ ಪೂಜ್ಯ ಶ್ರೀ ಶಿವಕುಮಾರ ಸ್ವಾಮೀಜಿ ಹಾಗೂ ಕನ್ನಡಿಗರ ಹೆಮ್ಮೆಯ ನಟ ಸಾರಥಿ ಶಂಕರ್ ನಾಗ್ ರವರ ಭವ್ಯ ಪ್ರತಿಮೆಗಳಿಗೆ ಗೌರವಪೂರ್ವಕವಾಗಿ ಮಾಲಾರ್ಪಣೆ ಮಾಡಲಾಯಿತು. ತಮ್ಮ ಕಠಿಣ ಕರ್ತವ್ಯದ ನಡುವೆಯೂ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಎಸಿಪಿ ಎಲ್.ವೈ. ರಾಜೇಶ್ ಸರ್ ಅವರು ಪರಿಸರ ಜಾಗೃತಿ ಮೂಡಿಸಿದ ಅಭಿಮಾನಿಗಳ ಸಮಾಜಮುಖಿ ಕೆಲಸವನ್ನ ಮುಕ್ತ ಕಂಠದಿಂದ ಶ್ಲಾಘಿಸಿದರು. ಈ ಅದ್ಭುತ ಸಮಾರಂಭದಲ್ಲಿ ಪ್ರಮುಖ ಗಣ್ಯರಾದ ಕುಮಾರಿ ಪ್ರಾಚಿಗೌಡ, ಕೇಬಲ್ ಶ್ರೀನಿವಾಸ್, ಪಾಪರೆಡ್ಡಿ, ಶ್ರೀನಿವಾಸ್ ಹೆಚ್.ವಿ, ನವೀನ್ ಕುಮಾರ್, ಮಂಜುನಾಥ್, ಗೋವಿಂದರಾಜ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಹಾಗೆಯೇ ಅಖಿಲ ಕರ್ನಾಟಕ ಜಯಸೂರ್ಯ ಸಂಘದ ಗೌರವಾಧ್ಯಕ್ಷರಾದ ಶ್ರೀನಿವಾಸ ರೆಡ್ಡಿ, ಮಹಿಳಾ ಘಟಕದ ಅಧ್ಯಕ್ಷರಾದ ಸಂಧ್ಯಾ ರಾಮ್, ಮುನಿಯಪ್ಪ, ವರ್ತೂರು ಶೇಖರ್, ಎಚ್.ಎ. ಲಿಂಗರಾಜು, ರಕ್ಷಿತ್, ಸಾಮಾಜಿಕ ಸೇವಕ ಆಂಬ್ಯುಲೆನ್ಸ್ ಕುಮಾರ್, ಸಂಘದ ಎಲ್ಲ ಪದಾಧಿಕಾರಿಗಳು, ಸದಸ್ಯರು, ಅಪಾರ ಸಂಖ್ಯೆಯ ಆಟೋ ಚಾಲಕರು ಹಾಗೂ ರಾಜ್ಯ ಲಾಂಛನ ಸಂಸ್ಥೆಯ ಇಡೀ ಟೀಮ್ ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿ ಎಸಿಪಿ ರಾಜೇಶ್ ಸರ್ ಅವರಿಗೆ ಹಾರ್ದಿಕ ಶುಭ ಹಾರೈಸಿದರು. ಇವತ್ತು ಈ ಕಾರ್ಯಕ್ರಮದಲ್ಲಿ ಅವ್ರಿಗೆ ಹೇಳಿದ್ದೆ ಸಿಟ್ಟಾಗಿ, ಅಭಿನಂದನಾ ಕಾರ್ಯಕ್ರಮ ಮಾಡೋದು ಏನಿಲ್ಲ, ಅಭಿನಂದನೆ ಏನಿಗೆ ಮಾಡಬೇಕು, ಟ್ರಾನ್ಸ್ಫರ್ ಆಗಿದೆಯಪ್ಪ ಇಲ್ಲಿಂದ ಇನ್ನೊಂದು ಕಡೆಗೆ ಹಾಕಿದ್ರೆ ಅದು ಸಹಜವಾದ ಪ್ರಕ್ರಿಯೆ. ಅದಕ್ಕೆ ಸಿಟ್ಟಾಗಿ ಹೇಳಿದ್ದೆ, ನೀವು ಮಾಡಬೇಕು ಅಂತಿದ್ರೆ ಗಿಡ ನೆಡುವ ಕಾರ್ಯಕ್ರಮ ಮಾಡಿ ಅವಾಗ ಬರ್ತೀನಿ ಅಂತ. ಅದಕ್ಕೆ ಒಪ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು ಇಲ್ಲೆಲ್ಲ ನಿಮ್ಗೆ ಗಿಡ ನೆಡಬೇಕು ಬನ್ನಿ ಅಂತ ಕರೆದು ಯಾಮಾರಿಸಿ ನಿಮ್ಮ ಆಸೆನ ಈಡೇರಿಸ್ಕೊಂಡಿದ್ದೀರ. ನನಗೆ ತುಂಬಾ ಖುಷಿ ಆಯಿತು. ಯಾಕಂತಂದರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಎಷ್ಟು ಬಿಸಿಲಿದೆ ಅಂತಂದರೆ, ಒಂದು ಗಿಡ ಇಲ್ಲ ಅಂತಂದರೆ ನಾವು ನಿಂತ್ಕೊಳ್ಳೋಕ್ಕೆ ಆಗಲ್ಲ. ಅಲ್ಲಿ ಆನ್ ದ ವೇ ರೋಡಲ್ಲಿ ಬರಬೇಕಾದ್ರೆ ನಾನು ನೋಡ್ತಾ ಇದ್ದೆ ಯಾವ ಜಾಗದಲ್ಲಿ ರೋಡ್ ಇದೆ ಅದು ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಂತಂದರೆ, ನಮ್ಮ ಬೆಂಗಳೂರಲ್ಲೇ ನಾವು ಬರಡು ಭೂಮಿನ ನೋಡ್ದಂಗೆ ಅನಿಸ್ಬಿಟ್ಟಿದೆ. ಯಾವ ಕಡೆ ಗಿಡ ಇಲ್ಲ ಪ್ಲೇಸಲ್ಲಿ ಎಷ್ಟು ಬಿಸಿಲಿದೆ ಅಂತಂದರೆ. ಹಾಗಾಗಿ ಈ ಅಭಿಮಾನಿ ಸಂಘದಿಂದ ಮಾಡ್ತಾ ಇರೋದು ತುಂಬಾ ಖುಷಿ ಆಯಿತು. ಯಾಕಂದರೆ ನೋಡಿ, ಅಭಿಮಾನಿಗಳು ಮಾಡೋದು ತುಂಬ ಇಂಪಾರ್ಟೆಂಟು. ಲೀಡರ್ ಮಾಡೋದ್ಕಿಂತ, ನಿಮ್ಮ ಹೀರೋ ಸರ್ ಮಾಡೋದ್ಕಿಂತ ನೀವು ಅಭಿಮಾನಿಗಳಾಗಿ ಇಂಥ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಪ್ರತಿಯೊಬ್ಬರು ಅಭಿಮಾನಿಗಳು ಈ ಕೆಲಸನ ಮಾಡಬೇಕು. ಒಬ್ಬರು ಜೀವನದಲ್ಲಿ ಪ್ರತಿಯೊಬ್ಬರೂ ಒಂದು ಗಿಡನ ಹಚ್ಚಿದ್ರೆ ಎಷ್ಟೋ ಗಿಡಗಳಾಗ್ತವೆ. ಇವತ್ತಿಂದಲೇ ಈ ಪ್ರತಿಜ್ಞೆಯನ್ನು ಮಾಡಬೇಕು. ನಾವು ಪ್ರತಿಯೊಬ್ಬರೂ ಒಂದು ಗಿಡ ಹಚ್ಚಬೇಕು, ನಮ್ಮ ಜೊತೆಗಿರೋರ ಜೊತೆನೂ ಒಂದು ಗಿಡ ಹಚ್ಚಿಸ್ಬೇಕು. ಈ ಕಾರ್ಯಕ್ರಮನ ನೀವು ಮಾಡಿ, ನಮ್ಮ ಸಪೋರ್ಟ್ ಅಂತೂ ಯಾವತ್ತೂ ಇದ್ದೇ ಇರುತ್ತೆ. ಸರ್ ಬಗ್ಗೆ ಅಂತೂ ಹೇಳಬೇಕಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದೆ. ಪಾಪ ಅವ್ರು ತುಂಬ ಎಷ್ಟು ಸಮಾಜ ಸೇವೆ ಮಾಡ್ತಾರೆ. ಸರ್ವಿಸ್ ಜೊತೆಗೇ ಅವ್ರು ಇಂಥ ಕಾರ್ಯಕ್ರಮಗಳಿಗೆ ಬರ್ತಾರೆ, ಇಂಥ ಕಾರ್ಯಕ್ರಮಗಳಿಗೆ ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ಅವ್ರನ್ನ ನೋಡಿ ನಾವು ಕಲಿಯುವಂಥ ತುಂಬ
ಇವತ್ತು ಯಂಗ್ ಜನರೇಷನ್ಸ್ ಎಲ್ಲ ನಾವು ನೋಡ್ತಾ ಇದೀವಿ, ದೇಶಕ್ಕೆ ಆಸ್ತಿ ಆಗ್ಬೇಕಾಗಿರೋಂತಹ ನಮ್ಮ ಯುವಕರು ಎಷ್ಟು ಜನ ಹಾಳಾಗ್ತಾ ಇದ್ದಾರೆ. ಹಾಗಾಗಿ ಇಂಥ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಬರಬೇಕು, ಅವ್ರು ಇದನ್ನ ಕಲಿಬೇಕು. ಗಿಡ ಬೆಳೆಸ್ಬೇಕು, ಮರ ಬೆಳೆಸ್ಬೇಕು. ಗಿಡ ಹಚ್ಚೋದಷ್ಟೇ ಅಲ್ಲ, ಸರ್ ಹೇಳಿದ್ರು, ಆ ಗಿಡನ ಬೆಳೆಸೋವರೆಗೂ ನಮ್ಮದೇ ಜವಾಬ್ದಾರಿನ ನಾವು ತಗೋಬೇಕು. ಯಾಕಂದ್ರೆ ಅದನ್ನ ನಮ್ಮ ಕೆಲಸ ಅಂತ ಅನ್ಕೋಬೇಕು. ನಾವು ಇವತ್ತು ಕೆಲಸ ಏನೋ ಅನ್ಕೋತೀವಿ, ಕೆಲ್ಸಕ್ಕೆ ಹೋಗ್ಬೇಕು ಅಂತ, ಅದನ್ನು ಒಂದು ಜವಾಬ್ದಾರಿ ಅಂತ ಹೇಳಿ ಗಿಡನ ಹಚ್ಚಬೇಕು ಅಂತ ಹೇಳಿ ನನಗೆ ಖುಷಿ ಅನ್ಸುತ್ತೆ. ಯಾಕಂತಂದ್ರೆ ಅಭಿಮಾನಿಗಳು ಮಾಡೋದು ತುಂಬಾನೇ ಇಂಪಾರ್ಟೆಂಟು. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಇಲ್ಲಿ ಕಾರ್ಯಕ್ರಮಕ್ಕೆ ಇದು ಮಾಡಿರೋದಕ್ಕೆ ತುಂಬಾ ಧನ್ಯವಾದಗಳು ಸರ್. ನಿಮಗೆ ಎಲ್ರಿಗೂ ನಮಸ್ಕಾರ. ನೋಡಿ, ಈಗ ನೀವೆಲ್ಲ ಬೇರೆ ಕಡೆ ಒಂದೊಂದು ಗಿಡನ ನೆಡ್ತೀರಾ, ಅದಕ್ಕೆ ಇದನ್ನ ಬೇಕಾದ್ರೆ ಸಾಗರ್ ಎಲ್ಲ ಕಡೆ ಟ್ರಾನ್ಸ್ಮಿಟ್ ಮಾಡಿ. ಯಾಕಂದ್ರೆ ಎಲ್ಲ ಕಡೆ ನಾನು ನೋಡಿದ್ದೀನಿ ಗಿಡ ನೆಡ ಕಾರ್ಯಕ್ರಮಗಳಲ್ಲಿ ಭಾಗಿಯಾದಾಗ ಅವರು ಹೇಗೆ ಗಿಡ ನೆಡ್ತಾರೆ ಅಂತಂದ್ರೆ, ಅಂದರೆ ತಿಳುವಳಿಕೆ ಕಡಿಮೆ, ಉದ್ದೇಶಪೂರ್ವಕವಾಗಿ ಎಲ್ಲ ಹಿಂಗೆ ಇಟ್ಕೊಂಡ್ಬಿಟ್ಟು ಹಿಂಗೆ ಹೇಳ್ತಾರೆ. ಆ ರೀತಿ ಮಾಡಿದಾಗ ಏನಾಗುತ್ತೆ, ಈ ಕುರ್ಕಿ ಇಟ್ಕೊಂಡು ಹಿಂಗೆ ಹೆಂಗಿರ್ತಾರೆ ಏನಾಗ್ತದೆ ಗೊತ್ತಲ್ಲನೋ, ಹಂಗೆ ಅದಕ್ಕೂ ನೋವಾಗ್ತದೆ. ನನಗೆ ಯಾರು ಹಿಂಗೆ ಇಟ್ಬಿಟ್ಟು ಹಿಂಗೆ ಬಿಟ್ರೆ ಅನ್ನಲ್ಲ ಹಂಗೆ. ಆಮೇಲೆ ಇನ್ನು ಬಿಡುವಾಗ ದಡಾರ ಅಂತ ಆಗ್ತದೆ, ಅದಕ್ಕೆ ಶಾಕ್ ಆಗುತ್ತೆ, ಗಿಡಕ್ಕೆ ಭಯ ಆಗುತ್ತೆ, ಹೆದರಿಕೆ ಆಗುತ್ತೆ. ಯಾಕೆಂದ್ರೆ ಮೊದಲನೇದಾಗಿ ಇದು ಯಾವುದೋ ಒಂದು ನರ್ಸರಿನಲ್ಲಿ ಯಾವುದೋ ಅಕ್ಕಪಕ್ಕ ಎಲ್ಲ ಗಿಡಗಳಿರುತ್ತೆ, ಅದ್ರ ಜೊತೆನಲ್ಲಿ ಇರುತ್ತೆ, ಅದನ್ನ ಸಪ್ರೇಟ್ ಮಾಡಿ ತಂದಿರ್ತೀವಿ. ಒಂದು ನಾಯಿ ಮರಿನ ನೀವು ಒಟ್ಟಿಗೆ ಇರೋದನ್ನ ತೊಗೊಂಡು ಪಕ್ಕಕ್ಕೆ ಒಂದೇ ತೊಗೊಂಡ್ಬಿಟ್ರೆ ಗಾಬರಿ ಆಗಲ್ಲ, ಅದಕ್ಕೆ ಸ್ವಲ್ಪ ಟೈಮ್ ಬೇಕು ಸೆಟ್ಲ್ ಆಗೋಕ್ಕೆ. ಹಾಗೆ ಅದು ಒಂದು ಹೆದರ್ಕೊಂಡಂಗಿರುತ್ತೆ. ಆ ಸಂದರ್ಭದಲ್ಲಿ ಹಿಂಗೆ ಎಳೆಯೋದು, ಹಿಂಗೆ ಎತ್ತೋದು, ದಡಾರ್ ಅಂತ ಹಾಕೋದು, ಇದು ಮಾಡಬಾರ್ದು ಯಾರು. ದಯವಿಟ್ಟು ಯಾರೇ ಗಿಡ ನೆಡೋ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತೀರಾ ಅದನ್ನು ಪ್ರೀತಿಯಿಂದ ಸಮಾಧಾನವಾಗಿ ನಿಧಾನವಾಗಿ ಮಾಡಿ ಅಷ್ಟೇ. ಇದೊಂದು ನನ್ನ ರಿಕ್ವೆಸ್ಟ್ ಎಲ್ಲರಿಗೂ. ಯಾಕಂದ್ರೆ ಇನ್ನೂ ಸಾಕಷ್ಟು ಗಿಡಗಳನ್ನ ನಡೀತಾರೆ. ಕೆಳಗೆ ಬಿಡಿ, ನೀವು ಕಾಣಿಸ್ತೀರ ಈಗ. ಇಲ್ಲಿ ಯಾರು ಹಿಡ್ದಿರಾ ಅವರು ದಯವಿಟ್ಟು ಡೈಲಿ ಇದಕ್ಕೆ ನೀರು ಹಾಕಿ ಬೆಳೆಸಿ. ಮಾವಿನ ಹಣ್ಣು ಆದ್ಮೇಲೆ ನನ್ನ ಕರೀರಿ ನಾನು. ಸೊ ಈ ಕಾರ್ಯಕ್ರಮಕ್ಕೆ ನನಗೆ 2 ದಿವಸ ಮೊದಲು ಒಂದು ಆಹ್ವಾನವನ್ನು ಕೊಟ್ಟರು. ಸರ್, ಈ ಥರ ನಾವು ಅಭಿಮಾನಿ ಬಳಗದಿಂದ ಒಂದು ಗಿಡ ನೆಡುವಂಥ ಕಾರ್ಯಕ್ರಮನ ಹಾಕ್ಕೊಂಡಿದ್ದೀವಿ ಅಂತ. ಈಗ ರೈಟ್ ಟೈಮ್, ಯಾರೇ ಆಗಲಿ ಗಿಡ ನೆಡಬೇಕು ಅಂತಂದರೆ ಈಗ ಮಳೆಗಾಲ ಶುರು ಆಗ್ತಾಯಿದೆ. ಈಗ ಗಿಡ ನೆಟ್ಟರೆ ತಂತಾನಾಗೆ ಗಿಡ ಒಂದು 6 ತಿಂಗಳು ನಾವು ನೀರು ಹಾಕುವಂಥ ಪರಿಸ್ಥಿತಿನೇ ಬೇಡ, 3-4 ತಿಂಗಳು. ಆಮೇಲೆ ಇನ್ನೊಂದು 3-4 ತಿಂಗಳು ಹಾಕ್ಕೊಂಡ್ರೆ ಆ ಗಿಡ ತಂತಾನೆ ಬೆಳ್ಕೊಳ್ಳುತ್ತೆ. ಸೊ ಇದನ್ನು ಪ್ರಕ್ರಿಯೆನ ಸರ್ಕಾರದ ವತಿಯಿಂದ ಎಲ್ಲ ಕಡೆ ಮಾಡ್ತಾ ಇರ್ತಾರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟು, ಸೋಷಿಯಲ್ ಫಾರೆಸ್ಟ್ ಮತ್ತೊಂದು. ಸೊ ಇವರು ಈ ಸಂಘದ ವತಿಯಿಂದ ಒಂದಷ್ಟು ಒಳ್ಳೆ ಕೆಲಸ ಮಾಡೋ ಉದ್ದೇಶದಿಂದ ಗಿಡಗಳನ್ನ ನೆಡ್ತೀವಿ ಅಂದಾಗ ಖಂಡಿತ ಖುಷಿಯಾಗಿ, ತುಂಬ ಖುಷಿಯಿಂದನೇ ಈ ಕಾರ್ಯಕ್ರಮಕ್ಕೆ ನಾನು ಭಾಗಿಯಾಗ್ಲಿಕ್ಕೆ ಬಂದೆ. ಯಾಕೆಂದರೆ ಒಂದು ಗಿಡ ನಾವು ನೆಡೋದ್ರ ಮುಖಾಂತರ ಒಂದಷ್ಟು ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಮಾಡ್ಬೋದು. ಇವತ್ತು ಡೆಲ್ಲಿನಲ್ಲಿ ಹೋಗ್ಬೇಕಾದ್ರೆ ಎಲ್ಲರೂ ಹೆದರ್ಕೋತಾರೆ, ಯಾಕೆಂದರೆ ಅಲ್ಲಿರ್ತಕ್ಕಂಥ ಪರಿಸರದ ಒತ್ತಡ. ಆದರೆ ಬೆಂಗಳೂರು ಆಗಬಾರ್ದು ಅನ್ನೋ ಭಯ ನಮ್ಮದು. ಯಾಕೆಂದರೆ ಇವತ್ತು ವೆಹಿಕಲರ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತದೆ, ವಾಹನಗಳು ಜಾಸ್ತಿ ಆಗ್ತದೆ, ಹೋಟ್ಲ್ಸ್ ಜಾಸ್ತಿ ಆಗ್ತದೆ, ಇಂಡಸ್ಟ್ರೀಸ್ ಜಾಸ್ತಿ ಆಗ್ತದೆ. ಅದರಿಂದ ಬರ್ತಕ್ಕಂಥ ಹೊಗೆನ ಪರಿಸರದಲ್ಲಿ ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಅದೇ ಮಟ್ಟದಲ್ಲಿ ಗಿಡಗಳು ಬೇಕು. ಆದರೆ ಎಷ್ಟೋ ಕಡೆ ನಾವು ರೋಡು, ಅಪಾರ್ಟ್ಮೆಂಟು ಮತ್ತೊಂದಂಥ ಗಿಡಗಳನ್ನ ತೆಗೆದುಬಿಡ್ತೀವಿ. ಸೊ ಹಾಗಾಗಿ ಈ ಬಾರಿ ಬೇಸಿಗೆ ಹೆಂಗಿತ್ತಂತ ಬೆಂಗಳೂರಲ್ಲಿರೋರಿಗೆಲ್ಲ ಸಖತ್ತಾಗಿ ಗೊತ್ತಿದೆ. ಎಲ್ಲ ಫುಲ್ಲು ಫ್ಯಾನ್ ಇಲ್ಲ ಅಂದರೆ ಆಗಲ್ಲ. ಸದ್ಯ ಕೂತಿರೋ ಕಡೆನೇ ಬೆವರ್ತಾ ಇದ್ವಿ, 3 hours ಒಂದ್ಸಲ ಸುಸ್ತಾಗ್ತಾಯಿತ್ತು. ಎಷ್ಟು ನೀರು ಕುಡಿದ್ರೂ ನಮ್ಗೆ ಆಗ್ತಾನೆ ಇರಲಿಲ್ಲ. ಯಾಕಾಯಿತು ಆ ಪರಿಸ್ಥಿತಿ? ಯಾಕೆಂದರೆ ನಮ್ಮಲ್ಲಿ ಗಿಡಗಳ ಕೊರತೆ ಆಗ್ತಾ ಇರೋದ್ರಿಂದ ಪರಿಸರ ನಮಗೆ ಎಚ್ಚರಿಕೆಯ ಗಂಟೆ ಕೊಟ್ಟಿದೆ, ಹುಷಾರ್ ಅಂತ. ಸೊ ಈ ಅಲಾರಾಮ್ ಏನು ಕೊಟ್ಟಿದ್ದಾರೆ, ಹುಷಾರ್ ಅಂತ. ಈಗ ನಾವು ಎಚ್ಚೆತ್ಕೊಂಡು ಈ ಸಂದರ್ಭದಲ್ಲಿ ಏನು ಒಬ್ಬ ಫಿಲ್ಮ್ ಆ್ಯಕ್ಟ್ರಿಗೆ ಫ್ಯಾನ್ಸ್ ಅಂತ ಅಸೋಸಿಯೇಷನ್ ಮಾಡಿರ್ತಾರೆ, ಅದು ಬರೀ ಪೋಸ್ಟರ್ ಹಾಕೋದಕ್ಕೆ ಸೀಮಿತ ಆಗ್ದಿರಾ, ಜೈ ಅಂತ ಕೂಗೋದಕ್ಕೆ ಸೀಮಿತ ಆಗ್ದಿರಾ, ಅದರ ಮುಖಾಂತರ ಸಮಾಜಕ್ಕೆ ಅನುಕೂಲ ಆಗೋಂಥ ಒಂದಷ್ಟು ಒಳ್ಳೆ ಕೆಲಸಗಳನ್ನ ನಾವು ಮಾಡ್ತಾಯಿದ್ದೀವಿ ಅಂತ ಕರೆದಾಗ ನಿಮ್ಗೆ ಒಳ್ಳೆಯದಾಗಲಿ ಅಂಥೇಳಿ ನಾನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಗಿಡ ನೆಡಲಿಕ್ಕೆ ಬಂದು ಖುಷಿಯಾಯಿತು. ಒಂದು ಬೇವಿನ ಗಿಡನ ನಡೆಸಿದ್ದಾರೆ ನನ್ನ ಕೈಯಲ್ಲಿ. ಅದನ್ನು ಯಾವಾಗಲಾದರೂ ಸಮಯದಾಗ ಈ ಕಡೆ ಬಂದು ನೋಡ್ಕೊಂಡು ಹೋಗ್ತೀನಿ ನಾನು. ಯಾಕೆಂದರೆ ಗಿಡ ನೆಡೋದು ಅಷ್ಟೇ ಮುಖ್ಯ ಅಲ್ಲ, ನೆಟ್ಟ ಗಿಡವ ಚೆನ್ನಾಗಿ ಆಗ್ತಾಯಿದ್ದಿಲ್ಲ ಅಂತ ನೋಡ್ಕೊಳ್ಳೋದು ಅಷ್ಟೇ ಮುಖ್ಯ. ಯಾರೇ ಗಿಡ ನೆಡಿ, ನಿಮ್ಗೆಲ್ಲರಿಗೂ ನಮ್ಮ ಕಡೆಯಿಂದ ಒಂದು ಸಲ್ಯೂಟ್ ಇರುತ್ತೆ. ಅದರ ಜೊತೆಗೆ ನೆಟ್ಟ ಗಿಡವನ್ನು ಪೋಷಣೆ ಮಾಡೋದ್ರ ಕಡೆ ದಯಮಾಡಿ ಗಮನವನ್ನು ಕೊಡಿ ಅಂತ ಹೇಳ್ತೀನಿ. ಇವರು ಫ್ಯಾನ್ ಅಸೋಸಿಯೇಷನ್ಗೆ ಮತ್ತು ಈ ಭಾಗದಲ್ಲಿ ಇದಕ್ಕೆ ಸಂಪೂರ್ಣವಾಗಿ ಸಹಕಾರ ನೀಡಿರ್ತಕ್ಕಂಥವ್ರು ಶ್ರೀನಿವಾಸ್ ಮತ್ತು ಎಂಟೈರ್ ತಂಡ, ಈ ಶಾಲೆಯವರು, ಇವರೆಲ್ಲರಿಗೂ ಸಹ ದೇವರು ತುಂಬ ಒಳ್ಳೇದು ಮಾಡಲಿ. ಒಂದು ಒಳ್ಳೆ ಮೆಸೇಜ್ ಇದೆ, ಎಲ್ಲರೂ ಇದರಿಂದ ಕಲಿಯುವಂಥ ಒಂದು ಮೆಸೇಜ್ ಇದೆ. ಏನಂತಂದರೆ ಅಖಿಲ ಕರ್ನಾಟಕ ಜಯಸೂರ್ಯ ಅವರ ಅಭಿಮಾನಿಗಳ ಬಳಗ ಇವತ್ತು ಗಿಡ ನೀಡುವಂಥ ಕಾರ್ಯಕ್ರಮನ ಮಾಡಿದೆ.
ಇದು ನಿಜವಾಗ್ಲೂ ತುಂಬ ಒಳ್ಳೆ ಮೆಸೇಜು. ಯಾಕಂತಂದರೆ ಒಬ್ಬರೊಬ್ಬರು ಹೀರೋಗಳಿಗಾಗಲಿ, ಹೀರೋಯಿನ್ಸ್ಗಳಿಗಾಗಲಿ, ಸೆಲೆಬ್ರಿಟೀಸ್ಗಳಿಗಾಗಲಿ, ಪೊಲಿಟಿಷಿಯನ್ಸ್ಗಾಗಲಿ ತುಂಬ ಜನ ಅಭಿಮಾನಿಗಳಿರ್ತಾರೆ. ಅವ್ರ ಅಭಿಮಾನಿಗಳು ಮಾಡುವಂಥ ಕೆಲಸ ಇದೆಯಲ್ಲ, ಇದೆಲ್ಲರೂ ಮೆಚ್ಚುವಂಥ ಕೆಲಸ. ಯಾಕಂತಂದರೆ ಇವತ್ತು ನಾವು ನೋಡ್ತಾ ಇದ್ದೀವಿ, ಒಬ್ಬರು MLA ಬಂದರೆ ಅವತ್ತಷ್ಟೇ ಸೆಲೆಬ್ರೇಷನ್ ಮಾಡಿಬಿಟ್ಟು ಅವ್ರವ್ರ ಮನೆಗೆ ಹೋಗುವಂಥದ್ದು ಆಗ್ತಾಯಿದೆ. ಹಾಗಾಗಿ ಇವರು ಇಡೀ ಕರ್ನಾಟಕದಾದ್ಯಂತ ಈ ಗಿಡ ನೆಡುವ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ತುಂಬ ಹೆಮ್ಮೆಯ ವಿಚಾರ ಇದು. ಇದೇ ಮೆಸೇಜ್ನ ಎಲ್ಲ ಸೆಲೆಬ್ರಿಟಿಗಳ ಫ್ಯಾನ್ಸ್ಗಳನ್ನು ಈ ಒಂದು ಕಾರ್ಯಕ್ರಮನ ಮಾಡಿದರೆ ಎಲ್ಲ ನಮ್ಮ ಕರ್ನಾಟಕ ಹಚ್ಚ ಹಸಿರು ಕರ್ನಾಟಕವಾಗಿ ನಾವು ನೋಡ್ಬೋದು ಅಂತ ಹೇಳಿ ನಾನು ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮನ ಪ್ರತಿಯೊಬ್ಬರು ನಾವು ಇವತ್ತು ಆಜ್ಞೆ ಮಾಡಬೇಕು. ಒಂದೊಂದು ಗಿಡನ ಪ್ರತಿಯೊಬ್ಬರು ಹಾಕಬೇಕು. ಅದ್ರ ಜವಾಬ್ದಾರಿನೂ ಅವರೇ ತಗೋಬೇಕು. ಆ ಗಿಡ ದೊಡ್ಡದಾಗೋವರೆಗೂ ಅವ್ರ ಜವಾಬ್ದಾರಿನೇ ಆಗಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಈ ಮೆಸೇಜ್ ರೀಚ್ ಆಗಬೇಕಂತ ಹೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಖಿಲ ಕರ್ನಾಟಕ ಜಯಸೂರ್ಯ ಅವರ ಸಂಘ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ, ಇನ್ನೂ ಸಾವಿರಾರು ಜನಕ್ಕೆ ಈ ಸಂಘದಿಂದ ಹೆಲ್ಪ್ ಆಗಲಿ, ಸಾವಿರಾರು ಗಿಡಗಳನ್ನ ಹಾಕುವಂಥ ಕೆಲಸ ಈ ಸಂಘ ಮಾಡಲಿ ಅಂತ ಹೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ನಾನು ಪ್ರಾಚಿಗೌಡ, ಕರ್ನಾಟಕ ಸ್ಟೇಟ್ ಯುವಬಲ ಜಾಗೃತಿ ಪರಿಷತ್ ಅಂತ ಹೇಳಿ ನನ್ನೊಂದು NGO ಇದೆ. ಯುವಕರು ಎಲ್ಲ ಒಂದು 3 ಲಕ್ಷ ಜನ ಯುವಕರು ನನ್ನ ಸಂಘದಲ್ಲಿ ಮೆಂಬರ್ಸ್ ಇದ್ದಾರೆ. ಪ್ರತಿಯೊಬ್ಬರಿಗೂ ನಾನು ಇವತ್ತು ಬಂದಿರೋದಕ್ಕೆ ಪ್ರತಿಯೊಬ್ಬರಿಗೂ ನನ್ನಿಂದ ಅವ್ರಿಗೂ ಒಂದು ಮೆಸೇಜ್ ಹೋಗುತ್ತೆ. 3 ಲಕ್ಷ ಜನಗೆ ಒಂದೊಂದು ಗಿಡ ಹಾಕಿದರೆ ಎಷ್ಟೋ ಲಕ್ಷ ಅವ್ರ ಫ್ಯಾಮ್ಲಿ, ಅವ್ರ ಫ್ರೆಂಡ್ಸ್ ಎಷ್ಟೊಂದು ಜನ ಗಿಡ ಹಾಕೋಂಗೆ ಆಗುತ್ತೆ. ಈ ಕರ್ನಾಟಕನ ನಾವು ಆಕ್ಸಿಜನ್ನ ಮುಕ್ತ ಒಂದು ಕರ್ನಾಟಕ ಮಾಡ್ಬೋದು ಅಂತೇಳಿ ನಾನು ಏನಿವತ್ತು ಒಂದು ಯಶಸ್ವಿ ಕಾರ್ಯಕ್ರಮ ಮಾಡಿದ್ದೀವಿ. ಇದರ ಕೇಂದ್ರ ಬಿಂದು ನಮ್ಮ ರಾಜೇಶ್ ಸಾಹೇಬರು, ಹಾಗೆಯೇ ನಮ್ಮ ಜಯಸೂರ್ಯ ನಮ್ಮ ಟಾಸ್ಕ್ ಮೂವಿ ಹೀರೋ. ಹಾಗಾಗಿ ಅವ್ರ ಕಾಳಜಿನೇ ಈ ಥರ ಇತ್ತು. ನಮ್ಮ ರಾಜೇಶ್ ಸಾಹೇಬರು ಮೊದಲಿಂದನೂ ಏನೇ ಒಂದು ಮಾಡಿದ್ರೂ ಒಂದು ಶಿಕ್ಷಣ, ಒಂದು ಕಾನೂನಿನ ಅರಿವು, ಇನ್ನೊಂದು ಪರಿಸರ, ಈ ಕಾಳಜಿ ಬಗ್ಗೆ ನಾವು ಅವ್ರ ಒಡನಾಟಕ್ಕೆ ಬಂದ ಮೇಲೆ ಅವ್ರ ಹೆಜ್ಜೆಯಲ್ಲಿ ನಾವು ಹೆಜ್ಜೆ ಆಗ್ತಾಯಿದ್ದೀವಿ. ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಇದನ್ನು ನಾನು ಈ ಮುಂದೆ ಹೇಳ್ದಂಗೆ ಕರ್ನಾಟಕ ರಾಜ್ಯದಾದ್ಯಂತ ನಮ್ಮದು ಫ್ಯಾನ್ ಅಸೋಸಿಯೇಷನ್ ಮುಂದಿನ ದಿನಗಳಲ್ಲಿ ಕಾರ್ಯರೂಪಕ್ಕೆ ಬರುತ್ತೆ. ಪ್ರತಿಯೊಂದು ಜಿಲ್ಲೆಯಲ್ಲೂ, ಪ್ರತಿಯೊಂದು ತಾಲೂಕಿನಲ್ಲೂ ಎಲ್ಲ ಕಡೆಯಿಂದನೂ ನಾವು ಗಿಡ ನೆಡೋ ಕಾರ್ಯಕ್ರಮ ಮಾಡ್ತೀವಿ. ಹಾಗೆಯೇ ಸರ್ಕಾರಿ ಶಾಲೆಯಲ್ಲಿ ಯಾರು ಹೆಚ್ಚಿನ ಒಂದು ಅಂಕ ತಗೊಳ್ತಾರೋ ಅವ್ರಿಗೆ ಬರೀ ಪ್ರೋತ್ಸಾಹ ಇರಲ್ಲ, ಪ್ರೋತ್ಸಾಹ ಧನನೂ ಕೊಡೋ ಮಟ್ಟಿಗೆ ಹೋಗ್ತೀವಿ. ಹಾಗೆಯೇ ಇನ್ನೂ ಕೆಲವೊಂದು ಸಾಮಾಜಿಕ ಕಳಕಳಿ ಇದೆ. ಅದನ್ನು ಮಾಡೋದಕ್ಕಿಂತ 7 ದಿನ ನೆಕ್ಸ್ಟ್ ನಾವು ಮಾಡಿ ತೋರಿಸ್ತೀವಿ. ನಮಸ್ಕಾರ. ನಿಮ್ಮ ಸಹಕಾರ ಹೀಗೆ ಇರಲಿ. ನನಗೆ ಕೆಲವರು ಕಾಲೆಳೆಯ ಕೆಲಸನೂ ಮಾಡಿದ್ದಾರೆ. ನೀವು ಗಿಡ ನೆಡೋದು ದೊಡ್ಡದಲ್ಲ, ಪೋಷಣೆ ನಾವು ಮಾಡಬೇಕು ಅಂತ. ಅದಕ್ಕೆ ನಾವು ಉತ್ತರನೂ ಕೊಡ್ತಾಯಿದ್ದೀವಿ. ಏನು ಈ ಭಾಗದಲ್ಲಿ ನಮ್ಮ ಕುಮಾರ್ ಇದ್ದಾರೆ, ನಮ್ಮ ಆಟೋ ಚಾಲಕ ಸಂಘದ ನಮ್ಮ ರಾಜು ಇದ್ದಾರೆ. ಅವರು ಖುದ್ದಾಗಿ ಇಲ್ಲೇ ಇರ್ತಾರೆ, ಇಲ್ಲೇ ನೋಡ್ಕೋತಾರೆ. ಗಿಡ ಅಕಸ್ಮಾತ್ ಸತ್ರೂ ಬೇರೆ ಗಿಡ ತಂದು ಉಣ್ತೀವಿ. ಏನು ಇವತ್ತು ಗಿಡ ನೆಟ್ಟಿದ್ದೀವಿ ಅಷ್ಟೂ ಗಿಡನ ಬೆಳೆಸೋ ಜವಾಬ್ದಾರಿ ನಮ್ಮದು. ಎಲ್ಲ ಕಡೆನೂ ಒಂದು ಗಿಡನೂ ಹಾಳಾಗದೆ ನಾವು ಬೆಳೆಸೋ ಮಟ್ಟಕ್ಕೆ ನಾವು ತೊಗೊಂಡೋಗ್ತೀವಿ. 6 ತಿಂಗಳು ಕಾಪಾಡೋಣ. ಕಾಲಾನಂತರ ಅದು ಇರಬೇಕು, ನಮ್ಮ ಹೆಸರು ಹೇಳಬೇಕು ಅನ್ನೋದು ಒಂದು ಉದ್ದೇಶ. ನಾವು ಇದನ್ನು ಖಂಡಿತ ಉಳಿಸ್ಕೊಂಡು ಹೋಗ್ತೀವಿ. ನಮ್ಮ ಅಖಿಲ ಕರ್ನಾಟಕ ಜಯಸೂರ್ಯ ಆಜಾದ್ ಅಭಿಮಾನಿಗಳ ಸಂಘದಿಂದ ನಾವು ಹಲವಾರು ರೀತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದೀವಿ. ನಮ್ಮ ಮುಖ್ಯ ಉದ್ದೇಶ ಏನು ಅಂದರೆ, ನಮ್ಮ ಸಮಾಜ ನಮ್ಮ ಜವಾಬ್ದಾರಿ ಅನ್ನೋ ರೀತಿಯಲ್ಲಿ ಪರಿಸರ ಪ್ರೇಮ ಆಗ್ಬೋದು, ನಮ್ಮ ಮುಂದಿನ ಯುವ ಪೀಳಿಗೆ ಆಗ್ಬೋದು, ನಮ್ಮ ವಿದ್ಯಾರ್ಥಿ ವರ್ಗದವರಾಗ್ಬೋದು, ಪ್ರತಿಯೊಬ್ಬರನ್ನೂ ಸಮತೋಲನವಾಗಿ ಕೈ ಜೋಡಿಸಿ ಕರ್ಕೊಂಡು ಹೋಗೋದು ನಮ್ಮ ಉದ್ದೇಶ. ಈ ಹಿಂದೆ ಕಾರ್ಯಕ್ರಮ ನಮ್ಮ ಆಟೋ ಚಾಲಕರಿಗೆ ದಿನಸಿ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಅದಕ್ಕೂ ನಿಮ್ಮೆಲ್ಲ ಸಹಕಾರ ಇದೇ ರೀತಿ ಸಿಕ್ತು. ಅದು ಕಾರ್ಯಕ್ರಮ ಯಶಸ್ವಿ ಆಯಿತು. ಬಹಳ ಸಂತೋಷಕರವಾದ ವಿಷಯ. ಆ ಕಾರ್ಯಕ್ರಮದ ನಂತರ ಇದೇ 10 ದಿನದಿಂದ ಆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ಈಗ ನಾವು ಪರಿಸರ ಪ್ರೇಮಿ ಕಾರ್ಯಕ್ರಮ ಆಗಿ ಈಗ ಗಿಡ ನೆಡೋವಂಥ ಕಾರ್ಯಕ್ರಮ ಮಾಡಿದ್ದೀವಿ. ಈಗಾಗಲೇ ನಮ್ಮ ಗೌರವಾಧ್ಯಕ್ಷರು ಹೇಳಿದ ಹಾಗೆ ನಾವು ಸವಿಸ್ತಾರವಾಗಿ ಇಡೀ ಕರ್ನಾಟಕ ಬೆಳಿಬೇಕು ಅಂತ ಎಲ್ಲ ಕಡೆ ನಮ್ಮ ಸಂಘಟನೆಗಳು ಹುಟ್ಟು ಹಾಕ್ಕೊಳ್ತಾ ಇದ್ದೀವಿ. ಸೊ ಇದನ್ನು ನಾವು ಪ್ರತಿಯೊಂದು ಕಡೆನೂ ರಾಜ್ಯಾದ್ಯಂತ ಗಿಡ ಮರಗಳನ್ನ ನೆಡ್ತಾ ಒಂದು ಒಳ್ಳೆ ರೀತಿ ಸಮಾಜ ನಮ್ಮ ಜವಾಬ್ದಾರಿ ಅಂತ ಹೇಳಿದ ಹಾಗೆಯೇ ನಮ್ಮ ಪರಿಸರವನ್ನು ನಮ್ಮ ಯುವ ಜನತೆಗೆ ಕಾಪಾಡಿಕೊಡೋದು ನಮ್ಮ ಜವಾಬ್ದಾರಿ ಅನ್ನೋ ಮೂಲಕ ಈ ಕಾರ್ಯಕ್ರಮನ ನಡೆಸ್ಕೊಡ್ತಾ ಇದ್ದೀವಿ. ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಅಂತ ಮೊದಲನೇದಾಗಿ ಎಲ್ಲರಿಗೂ ನಮಸ್ತೆ. ಇವತ್ತು ಅಖಿಲ ಕರ್ನಾಟಕ ಜಯಸೂರ್ಯ ಆಜಾದ್ ಅಭಿಮಾನಿಗಳ ಸಂಘದ ವತಿಯಿಂದ ಏನೊಂದು ಗಿಡವನ್ನು ನೆಡುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ಆ ಕಾರ್ಯಕ್ರಮಕ್ಕೆ ಈ ಭಾಗದ ಮುಖ್ಯ ಅತಿಥಿಗಳಾಗಿರ್ಬೋದು, ಹಾಗೂ ನಮ್ಮ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ರಾಜೇಶ್ ಸರ್ ಆಗಿರ್ಬೋದು,
ಹಾಗೂ ಪಚ್ಚು ಮೇಡಮ್ ಆಗಿರ್ಬೋದು ಎಲ್ಲರೂ ಕೂಡ ಭಾಗವಹಿಸಿ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ನಾವು ಈ ಅಖಿಲ ಕರ್ನಾಟಕ ಜಯಸೂರ್ಯ ಬಳಗದಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತೇಳಿ ಒಂದು ಸಮಾಜವನ್ನು ತಿದ್ದುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾವು ಪಣ ತೊಟ್ಟಿದ್ದೀವಿ. ನನ್ನೊಂದು ಅಭಿಲಾಷೆ ಸರ್ಕಾರಕ್ಕೆ ಈ ಮುಖಾಂತರ ಒಂದು ಮನವಿಯನ್ನು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಇಂಥ ಒಬ್ಬ LY ರಾಜೇಶ್ ಸರ್ ಅಂತ ಒಬ್ಬ ಒಳ್ಳೆಯ ಪ್ರಾಮಾಣಿಕ ದಕ್ಷ ಅಧಿಕಾರಿಯಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಸರ್ಕಾರ ಗುರುತಿಸಿ ಇನ್ನೂ ಒಳ್ಳೆಯ ಜವಾಬ್ದಾರಿಯನ್ನು ಕೊಡಬೇಕು. ಏಕೆಂದರೆ ಅವರು ಕೊಟ್ಟಿರ್ತಕ್ಕಂಥ ಈ ಸಮಾಜಕ್ಕೆ ಒಂದು ಒಳ್ಳೊಳ್ಳೆ ಕೆಲಸಗಳನ್ನ ಶಿಕ್ಷಣಕ್ಕಾಗಿರ್ಬೋದು, ಪರಿಸರಕ್ಕಾಗಿರ್ಬೋದು, ಈ ಸಮಾಜಕ್ಕಾಗಿರ್ಬೋದು, ನೊಂದಿರ್ತಕ್ಕಂಥವ್ರಿಗಾಗಿರ್ಬೋದು, ಎಷ್ಟೋ ಜನ ಶಾಲೆಯಲ್ಲಿ ಬಡ ವಿದ್ಯಾರ್ಥಿಗಳು ಬಂದಂಥ ಅವ್ರ ಮನೆ ಬಾಗಿಲಿಗೆ ಬಂದಂಥ ಸಮಯದಲ್ಲಿ ಅವರೇ ಸ್ಕೂಲ್ಗಳಿಗೆ ಫೀಸ್ ಕಟ್ಟಿ ಎಜುಕೇಷನ್ನ ಕೊಟ್ಟಿಸಿದ್ದಾರೆ. ಎಷ್ಟೋ ಜನ ಅವ್ರ ಹೆಸರು ಹೇಳ್ಕೊಂಡು ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಎಷ್ಟೋ ಜನ ಪ್ರೈವೇಟ್ ಸೆಕ್ಟರ್ ಕೆಲಸಗಳು ಮಾಡ್ತಾಯಿದ್ದಾರೆ. ಸಮಾಜಕ್ಕೆ ಅವ್ರದ್ದೇ ಆದ ಒಂದು ಕೊಡುಗೆಯನ್ನು ಕೊಟ್ಕೊಂಡು ಬರ್ತಾ ಇದ್ದಾರೆ. ಸರ್ಕಾರ ದಯಮಾಡಿ ಇದನ್ನು ಗಮನಿಸಿ ಅಂಥ ವ್ಯಕ್ತಿಗಳನ್ನ ಗುರುತಿಸಿ ಒಂದು ಒಳ್ಳೆಯ ಉದ್ಯೋಗವನ್ನು ಅವ್ರಿಗೆ ಕಲ್ಪಿಸ್ಲಿ, ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೆಲಸ ಮಾಡೋ ಶಕ್ತಿನ ಅವ್ರಿಗೆ ತುಂಬಲಿ ಅಂತ ಹೇಳಲಿಕ್ಕೆ ಬಯಸ್ತೀವಿ. ನಮ್ಮಿಂದ ಇನ್ನೂ ಒಳ್ಳೊಳ್ಳೆ ಕೆಲಸಗಳನ್ನ ಸಾಕರಿಸುವ ಕೆಲಸವನ್ನು ಮಾಡ್ಕೊಂಡು ಹೋಗ್ತೀವಿ ಸರ್. ಮತ್ತು ನಮ್ಮ ಅಖಿಲ ಕರ್ನಾಟಕ ಜಯಸೂರ್ಯ ಸಂಘದ ವತಿಯಿಂದ ಗಿಡ ನೆಡುವ ಒಂದು ಕಾರ್ಯಕ್ರಮ ಅಂದರೆ ಪರಿಸರ ಸ್ನೇಹಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವರು ಹೇಳ್ತಾಯಿದ್ರು ನಾವು ಬರೀ ಪೋಸ್ಟರ್ಗೆ ಬ್ಯಾನರ್ಗೆ ಸೀಮಿತ ಅಲ್ಲ, ನಾವು ಸಮಾಜಮುಖಿ ಕೆಲಸಗಳು ಸಹ ಮಾಡಿ ತೋರಿಸ್ತೀವಿ ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ದಿನ ಬಹಳ ಪ್ರಮುಖವಾದಂಥ ವಿಷಯ ಇದು. ಏನೋ ಪರಿಸರ ಗಿಡ ನೆಡುವಂಥದ್ದು ಮಾಡ್ತಾಯಿದ್ದಾರೆ. ಮುಂದಿನ ದಿನಗಳಲ್ಲಿ ದೇವರು ಅವ್ರಿಗೆ ಇನ್ನಷ್ಟು ಶಕ್ತಿ ಕೊಟ್ಟು ಈ ರೀತಿ ಸಮಾಜಮುಖಿ ಕೆಲಸಗಳನ್ನು ಮಾಡೋದರಲ್ಲಿ ತೊಡಗಿಸ್ಕೊಂಡು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ರೀತಿ ಮಾಡಲಿ ಅಂತ ನಾನು ಬಯಸ್ತೇನೆ.